ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಪ್ರೀತಿ ಹುಡುಗಿ ರಂಜಿತಾ. ನಾನು ಈ ಸ್ನ್ಯಾಕ್ಸ್ ಟ್ರೈ ಮಾಡೋಣ ಅಂತ ಈರುಳ್ಳಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಆದಷ್ಟು ಇದು ಒಂದು ಸ್ವಲ್ಪ ಅರಿತಾ ಇರಲಿಲ್ಲ, ಅಂದರೆ ಶಾರ್ಪ್ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಪ್ರೆಷರಾಗಿ ಕಟ್ ಮಾಡ್ತಾಯಿದ್ದೆ. ನೀವು ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ನೀವು ಸೌತೆಕಾಯಿ ಕೂಡ ಹಾಕೋಬೋದು, ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಈರುಳ್ಳಿ ಸ್ವಲ್ಪ ಬೇಯೋದು ಕಷ್ಟ ಆಗುತ್ತೆ, ಆದಷ್ಟು ಚಿಕ್ಕದಾಗೆ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋದು ಹಾಕಿರೋದು. ಯಾಕಂತಂದರೆ ನಾವು ತವಾ ಮೇಲೆ ಫ್ರೈ ಮಾಡೋದ್ರಿಂದ ಕಡಲೆ ಹಿಟ್ಟು ಎಲ್ಲನ ಲೈಕ್ ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ಅಟ್ಲೀಸ್ಟ್ ಒಂದು 10-15 ಮಿನಿಟ್ಸ್ ಆದರೂ ಬೇಕು. ಇದು ಲೈಕ್ ಒಂದು ಇಬ್ಬೆ ಅಂತಾರೆ, ಒಂದ್ಸಲ ಬೇಯಿಸೋದಕ್ಕೆ. ಇದು 6 ಮೊಟ್ಟೆನ ಬೇಯಿಸ್ಕೊಂಡು ಸುಲ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ನೀಟಾಗಿ ಚೆನ್ನಾಗಿ ತುರಿದು ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ, ಒಂದು ಲೈಕ್ ಕಲಸೋದಕ್ಕೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಅದನ್ನು ಕೂಡ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಎಲ್ತ್ ವೈಸ್ ಇದು ಅದೇ ಲೈಕ್ ನಾವು ಡೀಪ್ ಫ್ರೈ ಏನು ಮಾಡಿದ್ವಲ್ಲ, ಎಲ್ತ್ ವೈಸ್ ಚೆನ್ನಾಗಿರುತ್ತೆ. ಬಟ್ ಡೀಪ್ ಫ್ರೈ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸ್ವಲ್ಪ ಕಡಲೆ ಹಿಟ್ಟು ಕೂಡ ಹಾಕ್ಕೋಬೋದು, ಲೈಕ್ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ನನ್ನ ಹತ್ರ ನಮ್ಮ ಮನೆಯಲ್ಲಿ ಕಡಲೆ ಹಿಟ್ಟು ಇಲ್ಲದೆ ಇರೋ ಕಾರಣ ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿಲ್ಲ. ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ, ಬಟ್ ಬೇಕಾಗುತ್ತಲ್ಲ ಅದಕ್ಕೂ. ನಾವು ದೋಸೆ ಅಥವಾ ಇಡ್ಲಿ ಮಾಡಿದ್ರೆ ಆಲ್ಮೋಸ್ಟ್ ರುಬ್ಬೆ ಮಾಡೋದು, ಅದಕ್ಕೋಸ್ಕರ. ಆಮೇಲಿಂದ ಒಂದು ಬಟ್ಲು ಕಡಲೆ ಹಿಟ್ಟು ಹಾಕೊಳ್ತೀನಿ. ಆ್ಯಕ್ಚುಲಿ ಕಡಲೆ ಹಿಟ್ಟು ಚೆನ್ನಾಗಿಲ್ಲ, ಇದು ಮುಗಿಲಿ ಅಂತ ಕಾಯ್ತಾಯಿದ್ದೀನಿ. ಆಮೇಲಿಂದ ಒಂದು ಅರ್ಧ ಚಮಚದಷ್ಟು ಮೆಣಸಿನ ಪುಡಿ ಮತ್ತು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಕುಟ್ಟಿ ಇಟ್ಕೊಂಡಿದ್ದೆ ಅದು, ಮತ್ತು ಧನಿಯಾ ಪೌಡರ್ ಒಂದು ಚಮಚ, ಖಾರದ ಪುಡಿ 1 ಚಮಚ, ಬ್ಯಾಡಿಗೆ ಮತ್ತು ಗುಂಟೂರು ಅದೆಲ್ಲ ಮಿಕ್ಸ್ ಮಾಡಿರೋದು. ಈಗ ಜೀರಿಗೆ ಹಾಕ್ತೀನಿ ನೋಡಿ, ಕುಟ್ಟಿ ಇಟ್ಕೊಂಡಿದ್ದು. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ನಾನೊಂದು ಸ್ವಲ್ಪ ಲೈಕ್ ಆಮೇಲಿಂದ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂಡೆ. ನಾನು ಸ್ವಲ್ಪ ನೀರು ಹಾಕ್ಕೊಂಡೆ, ಯಾಕಂತಂದರೆ ಅದು ಲೈಕ್ ವಡೆ ಥರ ಮಾಡಬೇಕಲ್ಲ ಚಿಕ್ಕದಾಗಿ, ಅದಕ್ಕೋಸ್ಕರ. ಅದು ಅಷ್ಟೊಂದು ಬೈಂಡಿಂಗ್ ಬರ್ತಾಯಿರಲಿಲ್ಲ, ಅದಕ್ಕೋಸ್ಕರ. ಸ್ವಲ್ಪ ನೀರು ಹಾಕ್ಕೊಂಡಿದ್ದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಎಲ್ಲನ ಲೈಕ್ ಮಸಾಲ ಎಲ್ಲನ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಮುಂಚೆನೇ ಈ ಹಂಚನ್ನ ಲೈಕ್ ದೋಸೆ ಹಂಚನ್ನ ಇಟ್ಟಿರೋದು. ಇನ್ನೊಂದು ಚಪಾತಿ ಹಂಚಿದೆ, ಬಟ್ ಅದು ಈಕ್ವಲ್ ಆಗಿದೆ, ಒಂದು ಸ್ವಲ್ಪ ಮಧ್ಯ ಗುಂಡಿ ಬಿದ್ದಿರೋ ಥರ ಇದೆ. ಅದಕ್ಕೋಸ್ಕರ ಇದು ಈಕ್ವಲ್ ಆಗಿದೆಯಲ್ಲ, ಇದನ್ನು ಯೂಸ್ ಮಾಡ್ತೀನಿ ನೋಡಿ. ಈ ಥರ ಹಾಕ್ತಿದ್ದೀನಿ. ಟೇಸ್ಟ್ ನಾವು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಬಟ್ಟು ನಾವು ತವಾ ಮೇಲೆ ಮಾಡಿರೋದ್ರಿಂದ ಲೈಕ್ ನಾವು ಎಷ್ಟೇ ಬೇಯಿಸಿದ್ರು ಇನ್ನೊಂದು ಸ್ವಲ್ಪ, ನನಗೆ ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಲೈಕ್ ಒಳಗಡೆ ಎಲ್ಲ ನಾವು ಕಡಲೆ ಹಿಟ್ಟು ಹಾಕಿದ್ರೆ ಹೆಂಗಾಗುತ್ತೆ ಅಂತಂದರೆ, ತವಾದಲ್ಲಿ ಸ್ವಲ್ಪ ಒಳಗಡೆ ಎಲ್ಲ ಹಸಿ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಬೇಯಿಸ್ಕೋಬೇಕು. ಟೇಸ್ಟು ಲೈಕ್ ಫ್ರೈ ಮಾಡಿರೋ ಥರ ಬರೋಲ್ಲ, ನಾರ್ಮಲಾಗಿ ಓಕೆ. ನೀವು ನಿಮ್ಮ ಮನೇಲಿ ಓವೆನೆಲ್ಲ ಇತ್ತು ಅಂತಂದರೆ ಏರ್ ಫ್ರೈಯರು, ಓವೆನ್ನು ಅದರಲ್ಲೆಲ್ಲ ಆರಾಮಾಗಿ ಮಾಡ್ಕೋಬೋದು. ಒಂದು 10 ಮಿನಿಟ್ಸ್ ಇಟ್ಟರೆ ಸಾಕು, ಸೆಟ್ ಮಾಡಿದ್ರೆ. ಆ್ಯಕ್ಚುಲಿ ಓವೆನ್ ತೊಗೋಬೇಕು, ಏನಕ್ಕೆ ಅಂತಂದರೆ ಗ್ರಿಲ್ ಚಿಕನ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಥರ ಲೈಕ್ ಫ್ರೈಡ್ ಅಂದರೆ ಪೊಟ್ಯಾಟೊ ಫ್ರೈಡ್ ಇದು ಮಾಡ್ತಾರಲ್ಲ, ಫ್ರೆಂಚ್ ಫ್ರೈಸ್, ಸರಿ ಅದು ಮಿಸ್ ಆಯಿತು. ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಆಯಿಲಲ್ಲೆಲ್ಲ ಹಾಕಿ ಮಾಡಿದ್ರೆ ಮೊದಲೇ ಅದು ಲೈಕ್ ಅಕೇಷನಲ್ಲಿ ಓಕೆ, ಬಟ್ ವಾರಕ್ಕೊಂದ್ಸಲ ಅಂತಂದರೂ ಪೊಟ್ಯಾಟೊ ಅಷ್ಟೊಂದು ಒಳ್ಳೆಯದಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ. ನಾನು ಫುಲ್ಲು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೆ. ಬಟ್ ಹೆಲ್ತ್ ವೈಸ್ ತುಂಬ ಒಳ್ಳೆಯದು. ಯಾಕಂತಂದರೆ ಮೊಟ್ಟೆ, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೋಬೇಡಿ. ಕ್ಯಾರೆಟು ಮತ್ತು ನೀವು ಸೌತೆಕಾಯಿ ಹಾಕ್ಕೋಬೋದು. ಹೆಲ್ತ್ ವೈಸ್ ಲೈಕ್ ಹೆಲ್ತಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು.
ನಾನು ಹೇಳ್ತೀನಿ ಟೇಸ್ಟ್ ವೈಸು ಆಸಮ್ ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ಹೆಲ್ತ್ ವೈಸ್ ನೋಡೋಕ್ಕೋದ್ರೆ ಆಯಿಲೆಲ್ಲ ತುಂಬ ಕಡಿಮೆನೇ ಹಾಕಿದ್ದೀವಿ, ಲೈಕ್ 2 ಸ್ಪೂನ್ 3 ಸ್ಪೂನ್ ಹಾಕಿದ್ದೀವಿ. ಬಟ್ ನೀವು ಇದನ್ನು ಡೀಪ್ ಫ್ರೈ ಮಾಡ್ತೀವಿ ಅಂತಂದರೆ ತುಂಬ ಜಾಸ್ತಿ ಬೇಕಾಗುತ್ತೆ. ಡೀಪ್ ಫ್ರೈ ಮಾಡಿದ್ವಲ್ಲ, ಸೊ ಈ ಥರ ಮುಚ್ಚಿಟ್ರೆ ಅಲ್ಲಿ ನಿಮಗೆ ಬೆಂದಿದೆ ಹೆಂಗೆ ಅಂತ ಬೆಂದಿದೆ ಗೊತ್ತಾಗಬೇಕು ಅಂತಂದರೆ ಅದು ಹೊಗೆ ಥರ ಬರ್ತಾ ಇರ್ತೈತೆ. ಲೈಕ್ ಒಂಥರ ಸೌಂಡ್ ಮಾಡಿಕೊಂಡು ದೋಸೆ ಬೇಯ್ಬೇಕಾದ್ರೆ ಸೌಂಡ್ ಬರುತ್ತಲ್ಲ, ಆ ಥರ ಸೌಂಡ್ ಮಾಡಿಕೊಂಡು ಹೊಗೆ ಥರ ಬರುತ್ತೆ. ಆವಾಗ ನಾವು ಮತ್ತೆ ಇನ್ನೊಂದು ಸೈಡಲ್ಲಿ ತಿರುವಾಕ್ಬೇಕು. ಒಂದು 2-3 ಸಲ ಈ ಥರ ಬೇಯಿಸ್ಕೊಂಡ್ರೆ, ಲೈಕ್ ತುಂಬ ಮೀಡಿಯಮ್ ಫ್ಲೇಮಲ್ಲ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಹಂಗೆ ತಿನ್ಬೋದು, ಇಲ್ಲಾಂತಂದರೆ ಲೈಕ್ ಚಟ್ನಿ, ಪುದೀನ ಚಟ್ನಿ ಅಥವಾ ಸಾಸ್, ಟೊಮೊಟೊ ಸಾಸ್ ಜೊತೆನೂ ಕೂಡ ತಿಂದರೆ ಚೆನ್ನಾಗಿರುತ್ತೆ. ಬಟ್ ಟೇಸ್ಟು ಲೈಕ್ ಈರುಳ್ಳಿ ಬಜ್ಜಿ ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ಕೊಬೋದು. ಮತ್ತು ಪುದೀನ ಟ್ರೈ ಮಾಡಿದ್ನಲ್ಲ, ಅಷ್ಟು ಕೂಡ ಬರೋದಿಲ್ಲ. ಓಕೆ, ಒಂದು ಲೆವೆಲಿಗೆ ಚೆನ್ನಾಗಿತ್ತು. ಬಟ್ ಇಲ್ಲಿ ನನ್ನ ಸಜೆಷನ್ ಏನು ಅಂತಂದರೆ ಕಡಲೆ ಹಿಟ್ಟು ಆದಷ್ಟು ಕಡಿಮೆ ಹಾಕ್ಕೊಳ್ಳಿ. ಲೈಕ್ ನಾನು ಅಷ್ಟು ಹಾಕಿದ್ದೀನಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಒಳಗಡೆ ನೀಟಾಗಿ ಬೇಯುತ್ತೆ, ಹಸಿ ಇರೋದಿಲ್ಲ. ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಅದು ನೀಟಾಗಿ ಲೈಕ್ ಒಳಗಡೆ ಹಸಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಎಣ್ಣೆಲಿ ಫ್ರೈ ಮಾಡೋದಿಲ್ವಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಈ ಥರ ಸೈಡಲ್ಲೆಲ್ಲ ಫ್ರೈ ಮಾಡೋದಕ್ಕಾಗೋದಿಲ್ಲ, ಎಣ್ಣೆಲಾದರೆ ಫುಲ್ಲು ಫ್ರೈ ಮಾಡ್ಕೊತೀವಿ ಅದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿ ಯು ಸೂನ್.